ನಮಸ್ಕಾರ. ಕನಸು ನ್ಯೂಸ್ ಗಂಗಾವತಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಶ್ರೀ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣದ ಉಪಸಮಿತಿ ರಚನೆ. ಅಧ್ಯಕ್ಷರಾಗಿ ಜಿ ಸುರೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ ಮಾರುತಿ ಪ್ರಸಾದ್ ನೇಮಕ. ಗಂಗಾವತಿಯ ಆರ್ಯವೈಶ್ಯ ಸಮಾಜ ಉದ್ದೇಶಿತ ಶ್ರೀ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಉಪಸಮಿತಿಯನ್ನು ರಚಿಸಲಾಗಿದ್ದು, ಅಧ್ಯಕ್ಷರಾಗಿ ಜಿ ಸುರೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ ಮಾರುತಿ ಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸಮಾಜದ ಅಧ್ಯಕ್ಷೆ ರೂಪಾರಾಣಿ ಲಕ್ಷ್ಮಣ್ ರಾಯಚೂರ್, ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಶೆಟ್ಟಿ ಹೇಳಿದರು. ಅವರು ಸಮಾಜದ ಕಾರ್ಯಾಲಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಜಯನಗರ ರಸ್ತೆ ಎಂಎನ್ಎಂ ಶಾಲೆಯ ಬಳಿಯಲ್ಲಿರುವ ನಿವೇಶನದಲ್ಲಿ ಈಗಾಗಲೇ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗಿದ್ದು, ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೆಲಸ ಕಾರ್ಯಗಳು ಆರಂಭಿಸಲಾಗಿದ್ದು, ದೇವಸ್ಥಾನ ನಿರ್ಮಾಣ ಸಂಪೂರ್ಣ ಹೊಣೆಗಾರಿಕೆಯನ್ನು ಉಪಸಮಿತಿಯ ತಂಡಕ್ಕೆ ವಹಿಸಲಾಗಿದೆ ಎಂದು ಹೇಳಿದರು. ಸಮಾಜದ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಶೆಟ್ಟಿ ಮಾತನಾಡಿ, ಬಹುಕೋಟಿ ವೆಚ್ಚದ ದೇವಸ್ಥಾನದ ನಿರ್ಮಾಣವಾಗಲಿದ್ದು, ವಿನ್ಯಾಸ, ವಾಸ್ತು ಹಾಗೂ ಅಮ್ಮನವರ ಮೂರ್ತಿ ನಿರ್ಮಾಣ ಸೇರಿದಂತೆ ಉಪಸಮಿತಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದ್ದು, ಸಮಾಜದ ಎಲ್ಲ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಪ್ರವೃತ್ತರಾಗುವಂತೆ ಹೇಳಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಜಿ ಸುರೇಶ್ ಶೆಟ್ಟಿ ಮಾತನಾಡಿ, ತಮಗೆ ನೀಡಿದ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಉಪಸಮಿತಿಯ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದು ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಉಪಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆರ್ ಮಾರುತಿ ಪ್ರಸಾದ್, ಲಕ್ಷ್ಮೀನಾರಾಯಣ್, ಚಂದ್ರಶೇಖರ್, ವಾಸುದೇವ್ ಭಂಡಾರಿ, ಪಾನ್ಗಂಟಿ ಪ್ರಸಾದ್, ಅರಕೇರಿ ಗಂಗಾಧರ್, ಸಿಎಚ್ ಶ್ರೀನಿವಾಸ್, ಗೌತಮ್ ಸಿರಿಗೇರಿ, ರಾಮಾಂಜನೇಯ ಮದ್ದಿಕೇರಿ ಉಪಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಇಂದಿನ ದಿನ ನಮ್ಮನ್ನು ಆರ್ಯವೈಶ್ಯ ಸಮಾಜದ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ನನ್ನ ಸಹಪಾಠಿಗಳು, ಅಧ್ಯಕ್ಷರು, ಸೆಕ್ರೆಟರಿ ಎಲ್ಲರಿಗೆ ನನ್ನ ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ, ಇದು ನಾವು ಅಂದ್ಕೊಂಡಷ್ಟು ಸಣ್ಣ ಕೆಲಸ ಏನಲ್ಲ. ನಮ್ಮ ಒಂದು ಲೆಕ್ಕಾಚಾರದ ಪ್ರಕಾರ 10 ರಿಂದ 15 ಕೋಟಿ ವೆಚ್ಚ ಮಾಡ್ತಕ್ಕಂಥ ಗುಡಿಯಾಗಿದೆ. ಇದಕ್ಕೂ ತಮ್ಮ ಧನದಿಂದ ನಮ್ಮ ಸಮಾಜದ ಎಲ್ಲರೂ ಸಹಕರಿಸಿ ಮುಂದೆ ನೆರವೇರಿಸಿಕೊಡಬೇಕಾಗಿ ಎಲ್ಲರಿಗೂ ಕೇಳಿಕೊಡ್ತೀವಿ. ಎಲ್ರಿಗೂ ನಮಸ್ಕರಿಸುತ್ತಾ, ನಮ್ಮ ದುರ್ಗಾದೇವಿಯ ಒಂದು ಜಾತ್ರಾ ಮಹೋತ್ಸವದ ಎಲ್ಲರಿಗೂ ದುರ್ಗಾದೇವಿಯ ಒಂದು ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೊಡುತ್ತಾ, ಹಾಗೆ ನಾತನ ಜಾತ್ರೆಯ ಶುಭಾಶಯಗಳನ್ನು ಎಲ್ಲರಿಗೂ ಕೊಡುತ್ತಾ, ವಿಶೇಷವಾದ ಆರ್ಯವೈಶ್ಯ ಸಮಾಜದ ಸೂಚನೆ ಅಂದರೆ ಮೆಸೇಜ್ ನಾನು ನಿಮ್ಗೆ ಎಲ್ರಿಗೂ ಕೊಡ್ತಾ ಇದ್ದೀನಿ. ಅದೊಂದು ಸಂತಸದ ಮೆಸೇಜ್ ಇದು. ನಮ್ಮದು ವಾಸವಿ ದೇವಿಯ ನೂತನವಾದ ಜಗದ ಕಟ್ಟಡ ಸಮಿತಿ ಅಂತ ಹೇಳಿ ಅದನ್ನು ಮಾಡಿದ್ದೀವಿ. ಅದು ಮುಂದಿನ ದಿನದಲ್ಲಿ ಅವರೇ ಇದಕ್ಕೆಲ್ಲ ಜವಾಬ್ದಾರಿಯಿಂದ ಕಟ್ಟಡ ಸಮಿತಿಯಿಂದ ದೇವಸ್ಥಾನವನ್ನು ಕಟ್ಟಲಿಕ್ಕೆ ನೂತನವಾದ ಕಟ್ಟಡ ಸಮಿತಿ ಅಂತೇಳಿ ನಾವು ಉಪಸಮಿತಿಯನ್ನು ಮಾಡಿದ್ದೀವಿ. ಅದನ್ನು ನಾನು ಸಂತಸವಾಗಿ ಹೇಳ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಇವರೇ ಇದಕ್ಕೆಲ್ಲ ಜವಾಬ್ದಾರಿಯಾಗ್ತಾರೆ. ಅದಕ್ಕೆ ಸುರೇಶಣ್ಣ ಮತ್ತು ಮಾರುತಿ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಸುರೇಶಣ್ಣ, ಕಾರ್ಯದರ್ಶಿ ಮಾರುತಿಯವರಾಗಿ ಎಲ್ಲರೂ ಮೆಂಬರ್ಸ್ ಆಗಿ ಮುಂದುವರೆದಿದ್ದಾರೆ. ಅದನ್ನು ಮುಂದಿನ ದಿನದಲ್ಲಿ ಇನ್ನೂ ವಿಸ್ತರಿಸಲಾಗ್ತಾ ಇದೆ. ಅದನ್ನು ಮುಂದಿನ ದಿನದಲ್ಲಿ ನಾವು ಹೇಳ್ತೇವೆ. ಇದಕ್ಕೆ ಸಮಾಜದವರು ಸಹಕರಿಸಬೇಕಂತ ನಮ್ಮದೊಂದು ವಿನಂತಿ. ಮತ್ತು ಎಲ್ಲ ಗಂಗಾವತಿಯ ನಗರದ ಜನತೆಗೆ ಆರಾಧ್ಯ ದೈವ ಚನ್ನಬಸವ ಸ್ವಾಮಿ ಮತ್ತು ಗ್ರಾಮ ದೇವತೆಯಾದಂಥ ದುರ್ಗಾದೇವಿ ಹಾಗೂ ನಮ್ಮ ವಾಸವಿ ಕನ್ಯಕಾ ಪರಮೇಶ್ವರಿಯನ್ನು ನಡೆಸುತ್ತಾ ಎಲ್ಲರಿಗೂ ಜಾತ್ರಾ ಮಹೋತ್ಸವದ ಶುಭಾಶಯಗಳು ಕೋರುತ್ತಾ, ಇಂದು ಪ್ರಮುಖವಾದ ದಿನ. ಯಾಕೆಂದರೆ ನಾವು ಈಗಾಗಲೇ ಜಾಗದ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಅದಾದ ನಂತರ ಕಟ್ಟಡ ಸಮಿತಿಯನ್ನು ನಾವು ಇಂದು ಆಯ್ಕೆ ಮಾಡಿದ್ದಾರೆ. ಕಟ್ಟಡ ಸಮಿತಿ ಅಧ್ಯಕ್ಷರಾಗಿ ಜಿ ಸುರೇಶ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಕಾರ್ಯದರ್ಶಿಯಾಗಿ ಮಾರುತಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅದಾದ ನಂತರ ಈ ಸದಸ್ಯರಾಗಿ ಅವರೆಲ್ಲ ಪ್ರಮುಖ ಎಲ್ಲ ಚರ್ಚೆ ಮಾಡಿ ಅದರಲ್ಲಿ ಶೇಖರ್, ರಾಮಾಂಜನೇಯ ಅವ್ರನ್ನ, ಬಾಬು ಅವ್ರನ್ನ, ಪ್ರಸಾದ್ ಮತ್ತು ಸಿಎಚ್ ಶ್ರೀನಿವಾಸ್, ಗಂಗಾಧರ್ ಅನಿಕೇರಿ ಮತ್ತು ಇನ್ನು ಅನುಕೂಲಕ್ಕೆ ತಕ್ಕಂತೆ ಅಧ್ಯಕ್ಷರು, ಕಾರ್ಯದರ್ಶಿ ಕುಂತ್ಕೊಂಡು ಇನ್ನೂ ಹೆಚ್ಚು ಜನ ಬೇಕಂದರೆ ಅವ್ರು ತೆಗೆದುಕೊಳ್ಳುವಂಥ ಅಧಿಕಾರ ಅವ್ರು ನೀಡಿದ್ದೀವಿ. ತೆಗೆದುಕೊಂಡು ಈ ದೇವಸ್ಥಾನದ ಇಂಜಿನಿಯರ್ನ ಹುಡುಕುವಂಥ ಕೆಲಸ, ಸ್ಥಳವನ್ನು ಸರಿಯಾಗಿ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ.
ಮುಂದಿನ ದಿನಗಳಲ್ಲಿ ಇನ್ನೂ ಉಪಸಮಿತಿಗಳನ್ನು ಮಾಡ್ತಾ ಇದ್ದೀವಿ. ಆ ಉಪಸಮಿತಿಗಳ ನಂತರ ಇದರ ಕಾರ್ಯಚಾಲನೆ ಆದಮೇಲೆ ಇನ್ನೂ ಅನೇಕ ಉಪಸಮಿತಿಗಳನ್ನು ಮಾಡಿ ಎಲ್ಲ ನಮ್ಮ ಗಂಗಾವತಿ ಎಲ್ಲ ಆರವೇಶ ಬಂಧುಗಳು ಅದ್ರ ಜೊತೆಗೆ ಆ ಸಮಿತಿಯಲ್ಲಿ ಒಗ್ಗೂಡುವಂತೆ ನಾವು ಕೆಲಸ ನಿರ್ವಹಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.